ಅದರ ಜೊತೆಗೆ ಪಂಚಪೀಠಾಧೀಶ್ವರ ಆಶೀರ್ವಾದನೂ ಇರಲಿ, ಮತ್ತು ಎಲ್ಲ ಮಾನವ ಕುಲಕ್ಕೆ ಧರ್ಮದಿಂದ ಜಯವಾಗಲಿ, ಮಾನವ ಕುಲಕ್ಕೆ ಶ್ರೇಯಸ್ಸನ್ನು ಬಯಸುವಂಥ ಎಲ್ಲ ಹರಗುರು ಚರಣ ಮೂರ್ತಿಗಳು ಕೂಡ ಆಶೀರ್ವಾದ ಮೇಲೆ ಇರಲಿ, ಇನ್ನೂ ಉನ್ನತವಾಗಿ ಬೆಳೀಲಿ ಅಂತ ನಾನು ಮೊದಲು ಹಾರೈಸ್ತಾ ಇದ್ದೀನಿ. ಮತ್ತು ಇದು ಇನ್ನೂ ಕ್ಷೇಮಾಭಿವೃದ್ಧಿ ಹೆಚ್ಚು ಬೆಳೀಲಿ ಅನ್ನೋದಕ್ಕಾಗಿ ನಾನು ಒಂದು ಕಾರ್ಪಸ್ ಫಂಡ್ ಅಂತಂದೇನು ಮೂಲ ಬಂಡವಾಳ ಅಂತ ಹೇಳ್ತವಲ್ಲ, ಅದನ್ನು ನಾನು 1 ಲಕ್ಷ ರೂಪಾಯಿ ಕೊಡಲಿಕ್ಕೆ ನಾನು ನಿವೇದನೆ ಮಾಡ್ತೀನಿ. ಯಾಕಂದರೆ ಉಳ್ಳವರು ಕೊಡಬೇಕು, ಅದೊಂದು ಹೇಳಕತ್ತೇನೆ. ಉಳ್ಳವರು ಯಾವಾಗಲೂ ಒಳ್ಳೆಯ ಕಾರ್ಯಕ್ರಮ ಇದ್ದರೆ ಕೊಡಬೇಕು, ಅದಕ್ಕೆ ಕೊಡೋದ್ರಾಗ ಹಿಂದೆ ಮುಂದೆ ಮಾಡಬಾರ್ದು. ಮತ್ತೇನಾದರೂ ಒಳ್ಳೆಯ ಮನಸ್ಸಿನಿಂದ ಕೊಡಬೇಕು. ಅದಕ್ಕೆ ಇದು ಪ್ರಾರಂಭವಾಗಿ ನಾವು 1 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀನಿ. ಇದನ್ನು ಯಾವ ರೀತಿ ಸದುಪಯೋಗ ಮಾಡ್ತೀರಿ ಕಾರ್ಯಕ್ರಮದ ಬಗ್ಗೆ ಅದನ್ನು ಮುಂದೆ ಮಾಡಿರಿ. ನಾವು ಯಾವಾಗಲೂ ತಮ್ಮ ಸಪೋರ್ಟಿಗೆ ಇರ್ತೇವೆ. ತಮ್ಮ ಏನೋ ಸಲಹೆ ಸಹಕಾರಗಳು ಬೇಕಂದ್ರೂ ಕೂಡ ನಮ್ಮ ಯಾವಾಗಲೂ ಇರ್ತೇವೆ ಅಂತ ಹೇಳಿ ಇಲ್ಲಿ ಅವಕಾಶ ಮಾಡಿ ನನಗೆ 2 ಮಾತಾಡಲಿಕ್ಕೆ ಮತ್ತು ಗುರು ಹಿರಿಯರ ಆಶೀರ್ವಾದದಿಂದ ಮತ್ತು ಸನ್ನಿಧಿಯವರ ಆಶೀರ್ವಾದದಿಂದ 2 ಮಾತುಗಳನ್ನು ಹೇಳಿ ನನ್ನ 1-2 ಮಾತುಗಳನ್ನು ಬಿಡ್ತಾರೆ. ನಮಸ್ಕಾರ. ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಅವರು ಪ್ರೊಫೆಸರ್ ಇದ್ದಾರೆ. ಅವರು ಡಾಕ್ಟರ್ ಸ್ಪೆಷಲಿಸ್ಟ್ ದಾವಣಗೆರೆ ಇದ್ದಾರೆ. ಅವರ ತಮ್ಮವರು ಅವ್ರು ಏನು ಮಾಡ್ಯಾರ ಅಂದರೆ ಜಗತ್ತಿನಲ್ಲಿ 2% ಸೈಂಟಿಸ್ಟ್ ಆ ಕೆಟಗರಿಯಲ್ಲಿ ಬಂದಿದ್ದಾರೆ. ಹುಬ್ಬಳ್ಳಿಯವರ ಅಂದರೆ ಟೋಟಲ್ ವರ್ಲ್ಡ್ನಲ್ಲಿ 2% ಏನು ಸೈಂಟಿಸ್ಟ್ ಅದಲ್ಲ, ಅದರಲ್ಲಿ ಇವ್ರ ಹೆಸರು ಬಂದಿದೆ. ಜಂಗಮ್ರ ಅವರು ಕೂಡ ಅಲ್ಲ, ಜಗತ್ತಿನಲ್ಲಿ 2% ಕೆಟಗರಿ ಒಳಗೆ ಅವ್ರು ಬರಬೇಕು. ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಿಂದ ಸತತವಾಗಿ 5ನೇ ವರ್ಷ ಅವ್ರು ಬಂದಿದ್ದಾರೆ. ಇಲ್ಲಿ ಹುಬ್ಬಳ್ಳಿಯಿಂದ 6 ಜನ ಬಂದಿದ್ದಾರೆ ಅದರ ಆ ಕೆಟಗರಿಯಲ್ಲಿ. ಬಟ್ ನಾಗರಾಜ್ ಪಾಂಡಪುರ ಮಠರು ಸತತ 5 ವರ್ಷ ಅದೇ ಸ್ಥಾನದಲ್ಲಿದ್ದು, ಮತ್ತು ಈ ವರ್ಷ ರೀಸೆಂಟ್ಲಿ ಅವ್ರು ಇನ್ನೊಂದು ಸ್ಥಾನಕ್ಕೆ ಹೋಗಿದ್ದಾರೆ, ಇನ್ನೊಂದು ಮಿತಿಗೆ ಹೋಗಿದ್ದಾರೆ. ಅದಕ್ಕೆ ಈ ಜಂಗಮರ ಬಗ್ಗೆ ನಾವು ಏನು ಮಾಡ್ಬೇಕಂದ್ರೆ ಭಾಳ ಗೌರವ, ಆದರೆ ಭಾಳ ಗೌರವದಿಂದ ಕ್ಷೇತ್ರವನ್ನು ಅವ್ರು ಮಾಡ್ತಾರೆ. ಅದಕ್ಕೆ ಈಗ ನಾವು ಏನು ಮಾಡಬೇಕು ಅಂತ ನಮ್ಮ ಬಸವರಾಜ್ ಚೆಕ್ಮಠರು ಹೇಳಿದರು. ನಾವು ಮುಂದೆ ಗೋಶಾಲೆ ಸ್ಟಾರ್ಟ್ ಮಾಡಬೇಕು, ವೈದ್ಯಕೀಯ ಕಾರ್ಯಕ್ರಮಗಳೆಲ್ಲ ಮಾಡಬೇಕು, ಮತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡಬೇಕು, ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಜಂಗಮರು ಜವಾಬ್ದಾರಿಯಿಂದ ಮಾಡಬೇಕು ಅಂಥೇಳಿ ಅವರು ಈಗ ತಾನೇ ಹೇಳಿದರು. ಅದಕ್ಕೆ ಈ ಕಾರ್ಯವನ್ನು ಮಾಡಬೇಕಂದ್ರೆ ಎಲ್ಲರೂ ತಮ್ಮ ಸಹಾಯವನ್ನು ಮತ್ತು ನಿಮ್ಮ ಏನು ಸಪೋರ್ಟ್ ಕೊಡಬೇಕು ಅಂತ ಇರ್ತದೆ ಅವೆಲ್ಲ ಮಾಡಿದರೆ ಮಾತ್ರ ಇಂಥ ಒಂದು ವೀರಶೈವ ಜಂಗಮ ಸಮಾಜದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಇಲ್ಲಿ ಈ ಭಾಗದಲ್ಲಿ ಹೆಚ್ಚು ಜಂಗಮರಿದ್ದಾರೆ, ಮತ್ತು ಈ ಹುಬ್ಬಳ್ಳಿ ತಾಲೂಕು, ಧಾರವಾಡ ಎಲ್ಲ ಭಾಗದಲ್ಲಿ ಕೂಡ ಜಂಗಮರು ಜಾಸ್ತಿ ಇದೆ. ಜಂಗಮರು ಎಲ್ಲ ಕ್ಷೇತ್ರದಲ್ಲಿದ್ದಾರೆ. ಅವರು ಡಾಕ್ಟರ್ಸ್ ಇದ್ದಾರೆ, ಪ್ರೊಫೆಸರ್ಗಳಿದ್ದಾರೆ, ಉದ್ದಿಮೆದಾರಿದ್ದಾರೆ, ಮತ್ತು ಗೌರ್ಮೆಂಟ್ ನೌಕರಿಲಿದ್ದಾರೆ, ವಕೀಲರಿದ್ದಾರೆ, ಹಾಗೂ ನಾವು ಚಾರ್ಟ್ ಅಕೌಂಟೆಂಟ್ ಕೂಡ ಇದ್ದಾರೆ, ಮತ್ತು ಸ್ವಂತ ಬಿಸ್ನೆಸ್ಸನ್ನು ಕೂಡ ಮಾಡಿ ಇಂಡಸ್ಟ್ರಿಯಲಿಸ್ಟರು ಕೂಡ ಇದ್ದಾರೆ. ಅದಕ್ಕೆ ಅವ್ರ ಕಾರ್ಯಕ್ಷೇತ್ರ ಯಾವಾಗಲೂ ಹೆಚ್ಚಾಗಿರ್ತಕ್ಕಂಥ ಶ್ರೀ ಚಂದ್ರಶೇಖರ್ ಕಳ್ಳಿಮಠ ಅವರಿಗೆ ಶ್ರೀ ವೀರಯ್ಯ ಸ್ವಾಮಿ ಸಾಲಿಮಠ ಅವರು ಬಂದ ಗೌರವ. ಉದ್ಘಾಟನಾ ಪರವಾಗಿ ಹಿರಿಯರಾಗಿರ್ತಕ್ಕಂಥ ನಾಗಯ್ಯ ಚಂದ್ರಮಠ ಅವರು ವೇದಿಕೆ ಮುಖಾಂತರ ತಮ್ಮ ಹಿತನುಡಿಗಳನ್ನು ಹೇಳಬೇಕಂತ ವಿನಂತಿ